ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಣದ ಹೆಸರಿನಲ್ಲಿ ನಡೆಸಿರುವಂತಹ ಹಗರಣವನ್ನು ವಿಶೇಷ ತನಿಖಾ ತಂಡಕ್ಕೆ ನೀಡಬೇಕು ಅಂತ ಆಗ್ರಹಿಸಿ ಮಂಗಳೂರಿನಲ್ಲಿ SDPI ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಬಿಜೆಪಿ ಸರ್ಕಾರ ಸಾಂಕ್ರಾಮಿಕದ ಅವಧಿಯಲ್ಲೂ ಕೂಡ ದರೋಡೆ ನಡೆಸಿದೆ. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆ ಕೋವಿಡ್-19 ಹೆಸರಿನಲ್ಲಿ ದಂಧೆಯನ್ನ ಶುರು ಮಾಡಿಕೊಂಡಿದೆ. ಜನರನ್ನ ಸಂಕಷ್ಟಕ್ಕೆ ದೂಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ SDPI ಕಾರ್ಯಕರ್ತರು ಈ ವೇಳೆ ಆರೋಪಿಸಿದ್ದಾರೆ. ಯಾರು ಬಿಸಿನೆಸ್ ಮಾಡ್ತಾ ಇದ್ದಾರೆ ಕೆಲ ವರ್ಗದವರಿಗೆ, ಮಿಡಲ್ ಕ್ಲಾಸ್ನವರಿಗೆ, ಅಲ್ಲಿ ವ್ಯವಸ್ಥಿತವಾದಂಥವರಿಗೆ ಕೆಲಸ ಅವರಿಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ನಯ ಪೈಸೆ ಕೂಡ ಜನರಿಗೆ ಕೊಡಲು ಕಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸುಮಾರು 16 ಲಕ್ಷಕ್ಕೂ ಹೆಚ್ಚು ಕಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ರೀತಿಯ ಕಿಟ್ ಸ್ವಾಮಿ ಅವರು ಕೊಟ್ಟದ್ದು? ಇವರು ಕೊಟ್ಟಂತಹ ಕಿಟ್ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಕೂಡ ಪಡೆದಿದ್ದೇನೆ. ಇವರ ಕಿಟ್ ನಮ್ಮ ವಾರ್ಡ್ನ ಜನರಿಗೆ ಕೊಡಲಿಕ್ಕೆ 4 kg ಸಕ್ಕರೆ, 100 ಗ್ರಾಮ್ ಬೇಳೆ, 100 ಗ್ರಾಮ್ ಮೆಣಸಿನ ಹುಡಿ, ಇಂಥ ಒಂದು 3-4 ಸಾಮಾನು ಕೊಟ್ಟು 5 kg ಅಕ್ಕಿಯನ್ನು ಕೊಟ್ಟು ಎಷ್ಟು ಜನ ಒಂದು ಕುಟುಂಬ ಇದರಲ್ಲಿ ತಿನ್ಬಹುದೆಂಬಂತ ಬಹಿರಂಗಪಡಿಸಿ 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 ರಾಜ್ಯದ ಖಜಾನೆ ಲೂಟಿಯ ಮಾಡಿ ರಾಜ್ಯದ ಜನತೆಯ ಮೋಸವ ಮಾಡಿ ಕೋವಿಡ್ ಹೆಸರಲ್ಲಿ ದಂಧೆಯ ನಡೆಸುವ